शैशवे अभ्यस्त विद्यानां यौवने विषयषिणां वार्धक्ये मुनिवृत्तीनां योगेनास्ते तनुस्त्यजा मनूनामहं वक्षे ನಾನು ಆ ಸಾಮ್ರಾಟರ ವರ್ಣನೆಯನ್ನು ಮಾಡ್ತೇನೆ. ಯಾರು ಬಾಲ್ಯದಲ್ಲಿ ಶಾಸ್ತ್ರಗಳ ಅಧ್ಯಯನ ಮಾಡಿ ಯೌವನದಲ್ಲಿ ಇಂದ್ರಿಯ ಸುಖಗಳನ್ನು ಭೋಗಿಸಿ ವೃದ್ಧಾವಸ್ಥೆಯಲ್ಲಿ ಸನ್ಯಾಸಿಯ ಜೀವನವನ್ನು ಮಾಡಿ ಹಾಗೂ ಕೊನೆಗಾಲದಲ್ಲಿ ಯೋಗದ ಮುಖಾಂತರ ತಮ್ಮ ಶರೀರವನ್ನು ತ್ಯಜಿಸಿದರು. ರಸಿಕರೇ, ಆಧುನಿಕ ಮನುಷ್ಯನು ಜೀವನದ ಶಿಲ್ಪವನ್ನು ತಿಳಿದವನಾಗಿದ್ದಾನೆ, ಜೀವನದ ವಿಜ್ಞಾನವನ್ನು ತಿಳಿದವನಾಗಿದ್ದಾನೆ. ಆದರೆ ಪ್ರಾಚೀನ ಮನುಷ್ಯ ಜೀವನದ ಕಲೆಯನ್ನು ತಿಳಿದವನಾಗಿದ್ದ. ಹೀಗಾಗಿ ಅವನು ಜೀವನವನ್ನು 4 ಹಂತಗಳಾಗಿ ಅಂದರೆ 4 ಆಶ್ರಮಗಳಾಗಿ ವಿಂಗಡಿಸಿದ್ದ. ಮೊದಲನೆಯ ಆಶ್ರಮ ಬ್ರಹ್ಮಚರ್ಯ, ಎರಡನೆಯದು ಗೃಹಸ್ಥ, ಮೂರನೆಯದು ವಾನಪ್ರಸ್ಥ ಹಾಗೂ 4ನೆಯದು ಸನ್ಯಾಸ. ಮೊದಲನೇ ಆಶ್ರಮದಲ್ಲಿ ಶಿಕ್ಷಣ ಹಾಗೂ ಅನುಶಾಸನ, ಎರಡನೆಯದರಲ್ಲಿ ಧರ್ಮದಿಂದೊದಗಿದ ಸುಖಗಳ ಅರ್ಜನೆ, ಮೂರನೆಯ ಅಂದರೆ ವಾನಪ್ರಸ್ಥದಲ್ಲಿ ಎರಡನೇ ಆಶ್ರಮದ ಆಸಕ್ತಿಗಳಿಂದ ತನ್ನನ್ನು ಮುಕ್ತಿಗೊಳಿಸಿಕೊಂಡು, 4ನೆಯ ಅಂದರೆ ಅಂತಿಮ ಆಶ್ರಮವಾದ ಸನ್ಯಾಸಕ್ಕಾಗಿ ತನ್ನನ್ನು ತಯಾರಿ ಮಾಡಿಕೊಳ್ಳುವುದಾಗಿದೆ. ಕೇಳಿ ಕೇಳಿ ಕೇಳಿ, ಕುರುಕ್ಷೇತ್ರದಲ್ಲಿ ಪಾಂಡುವಿನ ಪುತ್ರ ಭೀಮನು ಗದಾಯುದ್ಧದಲ್ಲಿ ಕೌರವ ಪುತ್ರನಾದ ದುರ್ಯೋಧನನ ತೊಡೆಯನ್ನು ಮುರಿದಿದ್ದಾನೆ. ರಕ್ತದ ಕೆಸರಿನಲ್ಲಿ ಬಿದ್ದಿರುವ ಧೈರ್ಯಶಾಲಿ ದುರ್ಯೋಧನನು ತನ್ನ ಕೊನೆಯುಸಿರನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಶತ್ರುಗಳನ್ನ ರಣಭೂಮಿಯಲ್ಲಿ ಸಂಹರಿಸುವಂತಹ 100 ಮಕ್ಕಳನ್ನು ಪಡೆದರೂ ಸಹ ಇಂದು ನಾನು ಒಬ್ಬ ಮಗನ ಮುಖಾಂತರನು ಜಲತರ್ಪಣವನ್ನ ಸ್ವೀಕರಿಸೋಕೆ ಲಾಯಕ್ಕಿಲ್ಲನಾದೆ. ನನ್ನ 100 ಪುತ್ರರು ದ್ವೇಷದ ಅಗ್ನಿಯಲ್ಲಿ ತಮ್ಮ ಪ್ರಾಣವನ್ನ ಆಹುತಿ ಕೊಟ್ಟರು. ಆದ್ರೆ ಇಂದು ಕೇವಲ ನಿನ್ನ ಮೃತ್ಯುವಿನಿಂದ ನಾನು ಎಲ್ಲರೂ ಕಳ್ಕೊಂಡೆ. ಕೇವಲ ನಿಮ್ಮ ಪಾದಗಳಲ್ಲಿ ಮಾತ್ರ ನಾನು ತಲೆಯನ್ನ ಬಗ್ಗಿಸ್ತಾ ಇದ್ದೆ. ಈ ಗರ್ವದಿಂದಲೇ ನಾನು ಹುಟ್ಟಿದ್ದೆ. ಅದೇ ಗರ್ವದೊಂದಿಗೆ ಸುಡುವ ಅಗ್ನಿಯ ಚಿತೆಯನ್ನ ಲೆಕ್ಕಿಸದೆ ನಾನು ಸ್ವರ್ಗದತ್ತ ಸಾಗುತ್ತಿದ್ದೆ. ಅಮ್ಮ, ನಾನು ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಇದ್ದೀನಿ. ಹೇಳು ಕಂದ, ಹೇಳು. ಒಂದು ವೇಳೆ ನನ್ನದೇನಾದ್ರೂ ಪುಣ್ಯ ಉಳಿದಿದ್ರೆ ಮುಂದಿನ ಜನ್ಮದಲ್ಲಿ ನೀನೇ ನನ್ನ ತಾಯಿ ಆಗ್ಬೇಕು. ಅಪ್ಪ, ನಾನು ಹೋಗ್ತಾ ಇದ್ದೀನಿ. ನನ್ನ ತಮ್ಮಂದ್ರು ಸ್ವರ್ಗದಲ್ಲಿ ನನ್ನ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ವಿದುರ, ಯುದ್ಧ ಈಗ ಸಮಾಪ್ತವಾಗಿದೆ. ಹಾಗಾಗಿ ನಾವು ಈಗ ತಪೋವನಕ್ಕೆ ಹೊರಟು ಬಿಡಬೇಕು. ಯುದ್ಧದಲ್ಲಿ ಸತ್ತಂತ ನನ್ನ 100 ಮಕ್ಕಳ ಸ್ಮೃತಿ ಇಲ್ಲಿಯ ಕಣಕಣದಲ್ಲೂ ಇದೆ ವಿದುರ. ಇದನ್ನ ನಾನು ಪಾಂಡವರಿಗೆ ಕೊಟ್ಟು ಹೇಗ್ ತಾನೇ ವನಕ್ಕೆ ಹೋಗ್ಲಿ?
100 ಮಕ್ಕಳು ಕೊಲ್ಲಲ್ಪಟ್ಟ ಮೇಲೂ ಸುಖದಿಂದ ನಿಮ್ಮ ಮನಸ್ಸು ಇನ್ನೂ ತೃಪ್ತಿಯಾಗಿಲ್ವಾ? ವಿದುರ ಸರಿಯಾಗಿ ಹೇಳ್ತಿದ್ದಾನೆ. ಭೀಮ, ನೀನು... ಪ್ರಣಾಮಗಳು ಅಪ್ಪ. ನನ್ನ ಹೆಜ್ಜೆಗಳ ಶಬ್ದವನ್ನು ಗುರ್ಸೋದ್ರಲ್ಲಿ ನೀವು ಎಂದೂ ತಪ್ಪು ಮಾಡಿಲ್ಲ. ಮತ್ತೆ ಮಾಡಕ್ಕಾದ್ರೂ ಹೇಗಾಗುತ್ತೆ? ನಿಮ್ಮ ಪುತ್ರರ ಶತ್ರುವು ನಾನಾಗಿದ್ದೇನಲ್ವಾ? ಕೇವಲ ಆ ದಿನ ಮಾತ್ರ ನೀವು ತಪ್ಪು ಮಾಡಿಬಿಟ್ಟಿರಿ. ಯಾವ ದಿನ ಲೋಹದ ಮೂರ್ತಿಯನ್ನು ನೀವು ಭೀಮನೆಂದು ತಿಳಿದು ನಿಮ್ಮ ಭುಜದ ಆಲಿಂಗನಕ್ಕೆ ತೆಗೆದುಕೊಂಡು ಚೂರು ಚೂರು ಮಾಡಿದ್ರಲ್ಲ, ಮೋಸ ಹೋದಿರಿ. ಯಾಕಂದ್ರೆ ಮೂರ್ತಿಗಳು ಶಬ್ದ ಮಾಡೋದಿಲ್ಲ. ಭೀಮ, ನಿನ್ನ ಮಾತು ನನಗೆ ಕಷ್ಟ ನೀಡ್ತಾ ಇದೆ. ಈ ಸಮಯದಲ್ಲಿ ನೀನಿಲ್ಲಿಗೆ ಯಾಕೆ ಬಂದೆ? ಯುಧಿಷ್ಠಿರ ಮಹಾರಾಜ ನಿಮ್ಮ ಹಾಗೂ ಅಪ್ಪನವರ ಕ್ಷೇಮವನ್ನು ತಿಳಿಯಲು ಕಳುಹಿಸಿದ್ದಾರೆ. ವಿದುರ, 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 ಯುಧಿಷ್ಠಿರನಿಗೆ ಹೇಳು, ಇನ್ನು ಮುಂದೆ ಭೀಮನನ್ನ ಅವನಿಲ್ಲಿ ಕಳಿಸ್ಬೇಡ ಅಂತ. ಅವನು ಬರ್ತಿದ್ದ ಹಾಗೆ ನೆನಪುಗಳೆಲ್ಲ ಮರುಕಳಿಸಿ ತುಂಬಾನೇ ದುಃಖ ಆಗ್ಬಿಡುತ್ತೆ. ನಾನು ಅದನ್ನೇ ಬಯಸುತ್ತೇನೆ ತಂದೆಯೇ. ನೀವು ಆ ನೆನಪುಗಳನ್ನ ಮರೆಯದಂತಾಗಲಿ. ಇದೇ ಕೈಗಳಿಂದಲೇ ನಾನು ನಿಮ್ಮ ಪುತ್ರ ದುಶ್ಯಾಸನನ ಎದೆಯನ್ನು ಬಗೆದು ಬಿಸಿ ಬಿಸಿ ರಕ್ತ ಕುಡಿದಿದ್ದೆ. ಇದೇ ಕೈಗಳಿಂದಲೇ ನಾನು ನಿಮ್ಮ ಪುತ್ರ ದುರ್ಯೋಧನನ ತೊಡೆಗಳನ್ನು ಮುರಿದಿದ್ದೆ. ಇದೇ ಕೈಗಳಿಂದಲೇ ನಾನು ದುಶ್ಯಾಸನನ ರಕ್ತದಿಂದ ದ್ರೌಪದಿಯ ಕೂದಲನ್ನು ತೊಳೆದಿದ್ದೆ. ಮರ್ಯಾದೆಯಲ್ಲಿರು ಭೀಮ. ಮರ್ಯಾದೆಯಿಂದ ಹೇಗಿರಲಿ ಅಪ್ಪ? ನಾನು ಇಂದಿನ ತನಕ ಮರೆತಿಲ್ಲ ಹೇಗೆ ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಕೂದಲುಗಳಿಂದ ಎಳೆದು ತಂದ ದುಶ್ಯಾಸನ, ಹೇಗೆ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ದ್ರೌಪದಿಯನ್ನು ನಗ್ನಗೊಳಿಸುವ ಆದೇಶವನ್ನು ನೀಡಿದ್ದ ದುರ್ಯೋಧನ. ನೆನಪಿದೆಯಾ ಅಪ್ಪ? ದ್ರೌಪದಿಯನ್ನು ನೋಡಿ ದುರ್ಯೋಧನನು ತನ್ನ ತೊಡೆಯನ್ನು ಕೈಗಳಿಂದ ಹೊಡೆದುಕೊಂಡಿದ್ದ. ಆ ತೊಡೆಯನ್ನು ನಾನು ಮುರಿದೆ. ನೋವಾಗ್ತಿದೆ, ತಡೆಯಲಾರದಷ್ಟು ನೋವಾಗ್ತಿದೆ ವಿದುರ. 15 ವರ್ಷ ಆಗೋಯ್ತು. ಆದ್ರೆ ವಯಸ್ಸಾದ ಧೃತರಾಷ್ಟ್ರನ ಅಂಧ ಕಣ್ಣುಗಳಿಗೆ ಯಾವ ಸ್ವಪ್ನ ಬಾಕಿ ಉಳಿದಿತ್ತೋ? ಮತ್ತೆ ಮತ್ತೆ ಭೀಮನಿಂದ ಅಪಮಾನಕ್ಕೆ ಒಳಗಾದ್ರೂ ಧೃತರಾಷ್ಟ್ರನಿಗೆ ಮಹಲಿನ ಮೋಹ ಹೋಗ್ಲಿಲ್ಲ. ಧೃತರಾಷ್ಟ್ರ ಹಾಗೂ ಗಾಂಧಾರಿಗೆ ಸುಖದ ಅಭಾವ ಏನೂ ಇರಲಿಲ್ಲ. ಕೇವಲ ಭೀಮನನ್ನು ಧೃತರಾಷ್ಟ್ರನು ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಯುಧಿಷ್ಠಿರನು 1,00,000 ಸಾರಿ ತಿಳಿ ಹೇಳಿದ್ರು ಭೀಮ ಧೃತರಾಷ್ಟ್ರನಿಗೆ ಕಹಿ ವಚನಗಳನ್ನಾಡುವ ಯಾವ ಅವಕಾಶವನ್ನು ಬಿಡ್ಲಿಲ್ಲ. ಯುಧಿಷ್ಠಿರ, ಅಪ್ಪ ಧೃತರಾಷ್ಟ್ರ ತನ್ನ 100 ಮಕ್ಕಳ ಸ್ಮೃತಿಯಲ್ಲಿ ಶ್ರಾದ್ದ ನಿಮಿತ್ತ ಬ್ರಾಹ್ಮಣರಿಗೆ ಸ್ವರ್ಣ ಹಸುನ ನೀಡೋದಕ್ಕೆ ಬಯಸಿದ್ದಾರೆ. ಹೀಗಾಗಿ ಚಿನ್ನ ಹಾಗೂ ಹಸುವಿನ ಅವಶ್ಯಕತೆ ಇದೆ. ಅಪ್ಪ, ಧೃತರಾಷ್ಟ್ರನು ಹೀಗೆ ಚಿನ್ನ ಹಾಗೂ ಹಸುವನ್ನು ಕೊಡುತ್ತಿದ್ದರೆ ರಾಜ್ಯದ ಕೋಶ ಕೌರವರ ಸ್ಮೃತಿಯಲ್ಲಿ ಖಾಲಿಯಾಗುತ್ತೆ. ಭೀಮ, ಆ ದುಷ್ಟರ ಸ್ಮೃತಿಯನ್ನು ಜೀವಂತವಾಗಿಟ್ಕೊಂಡು ಏನ್ ಮಾಡಬೇಕು? ಈಗ ನೀನೇನ್ ಹೇಳ್ತಿದ್ಯೋ ಅದು ದುಷ್ಟತನ ಅಲ್ವಾ ಭೀಮ? ನನಗೆ ಕೌರವರ ಬಗ್ಗೆ ಯಾವ ಸಹಾನುಭೂತಿಯೂ ಇಲ್ಲ ಅಪ್ಪ. ಅಪ್ಪ, ಈ ರಾಜ್ಯ ಅವರದ್ದೇ, ರಾಜಕೋಶನೂ ಅವರದ್ದೇ. ಅವರಿಗೆ ಏನ್ ಬೇಕು ಅದನ್ನ ಕೋಶದಿಂದ ತಗೊಳ್ಬಹುದು. ಅಪ್ಪ ಧೃತರಾಷ್ಟ್ರರು ಈ ರೀತಿ ಅನುಮತಿ ಕೇಳ್ತಾರಲ್ಲ, ಆಗ ನನ್ಗೇನನ್ಸುತ್ತೆ ಅಂದ್ರೆ ಈಗ್ಲೂ ಅವರು ಪಾಂಡವರನ್ನ ಬೇರೆಯವರು ಅನ್ಕೊಂಡಿದ್ದಾರೆ ಅಂತ. ಭೀಮ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಧೃತರಾಷ್ಟ್ರನಿಗೆ ಯಾವಾಗ್ಲೂ ಏನ್ ಸರಿಯಾಗಿತ್ತೋ ಅದನ್ನೇ ಹೇಳಿದ್ದೇನೆ. ನಾನು ಯಾವಾಗ್ಲೂ ಧರ್ಮನ ನಿರ್ವಹಿಸಿದ್ದೀನಿ. ಮತ್ತೆ ನಾನು ನಿನ್ನನ್ನು ಧರ್ಮದ ನಿರ್ವಹಣೆ ಮಾಡು ಅಂತಾನೆ ಹೇಳ್ತಿದ್ದೀನಿ. ಕಟುತನದ ವೃಕ್ಷಕ್ಕೆ ನೀನು ಎಲ್ಲಿ ತನಕ ನೀರು ಉಣಿಸ್ತೀಯ? ಅದರ ಫಲ ಕಟುತನದಿಂದಲೇ ಕೂಡಿರುತ್ತೆ. ಅಪ್ಪ ವಿದುರ, ನನ್ನ ರಕ್ತದಿಂದ ಧೃತರಾಷ್ಟ್ರರ 100 ಜನ ಮಕ್ಕಳಿಗೂ ತರ್ಪಣ ನೀಡಿದರು ಅದಕ್ಕೆ ಶಾಂತಿ ಸಿಗೋದಿಲ್ಲ. ಭೀಮನ ಕಟುವಚನಗಳಿಂದ ವಿದುರನೊಬ್ಬನಿಗೆ ದುಃಖ ಆಗಿರಲಿಲ್ಲ. ಜೊತೆಗೆ ಧೃತರಾಷ್ಟ್ರ ಹಾಗೂ ಗಾಂಧಾರಿಗೆ ಮರ್ಮಾಂತಕ ದುಃಖವಾಗಿತ್ತು.
ನೋವಿನ ಆ ಕ್ಷಣದಲ್ಲಿ ಅವರು ರಾಜಮಹಲಿನ ಎಲ್ಲಾ ಸುಖಗಳನ್ನು ತ್ಯಜಿಸುವ ನಿರ್ಣಯವನ್ನು ತೆಗೆದುಕೊಂಡರು. ನಾನ್ ನಿಮ್ಮನ್ನ ಈ ಮಹಲನ್ನ ಬಿಟ್ಟು ಕಾಡಿಗೆ ಹೋಗೋದಕ್ಕೆ ಅನುಮತಿ ನೀಡಲಾರೆ ಅಪ್ಪ. ಯುಧಿಷ್ಠಿರ, ಈ ನಿರ್ಣಯವನ್ನ ನಾನು ಮುಂಚೆನೆ ಮಾಡಬೇಕಾಗಿತ್ತು. ಆದ್ರೆ ಎಂದಿನಂತೆ ನಾನು ನಿರ್ಣಯ ಹಾಗೂ ಅನಿರ್ಣಯದ ಮಧ್ಯೆ ತೂಗಾಡ್ತಿದ್ದೆ. ಬಹುಶಃ ಅನಿಶ್ಚಿತ ಭವಿಷ್ಯದಲ್ಲಿ ಭಯಗೊಂಡಿದ್ನೇನು. ಆದ್ರೆ ಯುಧಿಷ್ಠಿರ, ಅನಿಶ್ಚಿತ ಪರಿಣಾಮದ ಭಯದಿಂದ ಎಲ್ಲಿ ತನಕ ಆ ಮಾರ್ಗದಲ್ಲಿ ನಡೆದೇ ಇರೋಕ್ಕಾಗತ್ತೆ? ಅಲ್ಲಿಂದಾನೇ ಅಲ್ವಾ ನನ್ನ ಮುಕ್ತಿಯ ಯಾತ್ರೆ ಪ್ರಾರಂಭ ಆಗೋದು. ಅಪ್ಪ, ನಿಮಗೆ ನೋಡೋದಕ್ಕಾಗೋದಿಲ್ಲ. ಅಮ್ಮ ಗಾಂಧಾರಿಯು ನೋಡಲಾರರು. ಹೀಗಿರುವಾಗ ನಾನು ಕಾಡಿನ ಕತ್ತಲೆ ಬಾವಿಯೊಳಗೆ ನಿಮ್ಮನ್ನು ಹೇಗೆ ಕಳಿಸ್ಲಿ? ನಿಮ್ಮ ತಂದೆಯ ಸಂಕಲ್ಪಕ್ಕೆ ಬಲವನ್ನು ನೀಡು ಯುಧಿಷ್ಠಿರ. ನಮ್ಮನ್ನ ಹೋಗೋದಕ್ ಬಿಡು. ಒಂದ್ ವೇಳೆ ಇದೇ ನಿಮ್ಮ ನಿರ್ಣಯ ಆಗಿದ್ರೆ ನಾನು ಸಹ ನಿಮ್ ಜೊತೆ ಬರ್ತೀನಿ ಅಪ್ಪ. 15 ವರ್ಷಗಳಿಂದ ಇದನ್ನೇ ಕೇಳ್ತಾ ಇದ್ದೀನಿ ನಾನು, ಇವರು ವಾನಪ್ರಸ್ಥ ತಗೊಳ್ಳೋದನ್ನ. ಅಮ್ಮ, ಯಾರಿಗೆ ಹೋಗ್ಬೇಕು ಅನ್ಸುತ್ತೋ ಅವ್ರು ಯಾರ ಅನುಮತಿಯ ಪ್ರತೀಕ್ಷೆಯನ್ನು ಮಾಡೋದಿಲ್ಲ. ಹೇಳು, ಹೊರಡು, ಆಗೋಯ್ತು ವಾನಪ್ರಸ್ಥ. ಅವರಿಂದಾಗಿ ನಾವು 13 ವರ್ಷ ವನವಾಸ ಮಾಡಿದ್ದೇವೆ. ಅವರು ವನಕ್ಕೆ ಹೋಗ್ತೀವಿ ಎಂದಾಗ ಧರ್ಮರಾಜನಿಗೆ ಶೋಕವಾಗ್ತಿದೆ. ಒಂದ್ ವೇಳೆ ಧರ್ಮರಾಜ ವಿಷಾದಗ್ರಸ್ತರಾದ್ರೆ ಹೋಗ್ಲಿ, ನಾನು ಯಾರನ್ನು ತಡೆಯೋದಿಲ್ಲ. ಭೀಮ, ಯುಧಿಷ್ಠಿರ ಕಾಡಿಗೆ ಹೋಗೋದಿಲ್ಲ. ಅಮ್ಮ, ಮಹಾರಾಜ ಧೃತರಾಷ್ಟ್ರ ಹಾಗೂ ದೇವಿ ಗಾಂಧಾರಿ ಜೊತೆಲಿ ಕಾಡಿಗೆ ನಾನ್ ಹೋಗ್ತೀನಿ. ಮಹಾರಾಜ ಧೃತರಾಷ್ಟ್ರ, ಗಾಂಧಾರಿ ಹಾಗೂ ಕುಂತಿ ಜೀವನದ ಹೊಸ ಯಾತ್ರೆಗೆ ವಿದುರ ಹಾಗೂ ಸಂಜಯನ ಜೊತೆ ನಡೆದರು. ವಾನಪ್ರಸ್ಥ ವೃದ್ಧಾವಸ್ಥೆಯ ದಂಡವಲ್ಲ, ಅದೊಂದು ಆಧಾರ ಸ್ತಂಭ. ಸೂತ್ರಧಾರ, ತಡಿ. ಏನ್ ಹೇಳ್ತಾ ಇದ್ಯಾ ನೀನು? ಗೃಹಸ್ಥಾಶ್ರಮದ ನಂತರ ನಾನು ಕಾಡಿಗೆ ಹೊರಟೋಗ್ಬೇಕಾ? ನಟಿ, ಯಾರಿಗೆ ಸಂಸಾರವನ್ನು ತ್ಯಜಿಸಲಿಕ್ಕಾಗುವುದಿಲ್ಲವೋ ಅವರು ಕಾಡಿಗೆ ಹೋದ್ರೂ ಅಲ್ಲಿ ಸಂಸಾರ ಕಟ್ಟಿಕೊಳ್ತಾರೆ. ಹಾಗೂ ಯಾರು ಸಂಸಾರವನ್ನು ಬಿಟ್ಟು ಬಿಡ್ತಾರೋ ಅವರು ಮನೆಯಲ್ಲಿದ್ರೂ ವನದಲ್ಲಿದ್ದಂತೆ ಜೀವಿಸ್ತಾರೆ. ಸಮಯಕ್ಕನುಸಾರವಾಗಿ ಆಶ್ರಮಗಳ ರೂಪವು ಬದಲಾಗುತ್ತೆ, ಭಾವವಲ್ಲ. ಭಾವವು ಅನಾಸಕ್ತಿಯಿಂದಾಗುತ್ತದೆ, ಬಿಡುವುದರಿಂದಾಗುತ್ತದೆ, ತ್ಯಾಗದಿಂದಾಗುತ್ತದೆ. ಯಾರು ಸಮಯಕ್ಕೆ ತಕ್ಕಂತೆ ಬಿಡುವುದಿಲ್ವೋ ಅವರು ಕಷ್ಟ, ಸಂಘರ್ಷ, ದ್ವಂದ್ವ, ಅವಸಾನ ಹಾಗೂ ದುಃಖಕ್ಕೆ ಆಮಂತ್ರಣ ನೀಡುತ್ತಾರೆ. ನೋಡು ಬಯಸ್ತೀಯೇನು? ಅಲ್ಲಿ ನೋಡು. ಯಾರವರು? ಅವರು ತಥಾಗತ ಬುದ್ಧನ ಅನುಯಾಯಿ ಹಾಗೂ ಸಂಬಂಧಿಯಾದ ಭದಂತ ದೇವದತ್ತ. ಭಿಕ್ಷುವಿನ ಸನ್ಯಾಸಿಯ ವೇಷವನ್ನು ತೊಟ್ರು, ಆದರೆ ಮನಸ್ಸಿನಲ್ಲಿ ಸಾಮ್ರಾಜ್ಯವನ್ನು ಕಟ್ಟುವ ಕಾಮನೆ ಉಳಿದು ಬಿಟ್ಟಿದೆ. ಅವರು ಭಗವಂತ ಬುದ್ಧನ ಅನುಯಾಯಿ ಹಾಗೂ ಮಿತ್ರನಾದ ಮಗಧ ನರೇಶನಾದ ಬಿಂಬಿಸಾರನ ಪುತ್ರನಾದ ಅಜಾತಶತ್ರುವನ್ನು ಭೇಟಿಯಾಗಿ ಆತ ತನ್ನ ಪಿತ್ರನ ಸಾಮ್ರಾಜ್ಯವನ್ನು ಪಡೆಯಲಿಚ್ಛಿಸಿದ್ದಾನೆ. ಅಧಿಕಾರವನ್ನು ಪಡೆಯಲು ಷಡ್ಯಂತ್ರ ಶುರುವಾಗಿದೆ. ಅಜಾತಶತ್ರು, ಎಲ್ಲಿ ತನಕ ಬಿಂಬಿಸಾರ ಹಾಗೂ ಬುದ್ಧನೆಂಬ ಹೆಸರಿನ ಇಬ್ಬರು ವೃದ್ಧರು ಜೀವಂತವಾಗಿರ್ತಾರೋ ಅಲ್ಲಿಯವರೆಗೆ ನಿನಗೆ ಮಗಧ ಸಾಮ್ರಾಜ್ಯ ಸಿಗೋದಿಲ್ಲ, ನನಗೆ ಬುದ್ಧನ ಸಾಮ್ರಾಜ್ಯ ಸಿಗಲ್ಲ. ಇಬ್ಬರಿಗೂ ವಯಸ್ಸಾಗ್ತಾ ಇದೆ, ಆದರೆ ಇನ್ನೂ ಜೀವಂತವಾಗಿದ್ದಾರೆ. ಒಂದ್ ವೇಳೆ ವಯಸ್ಸಾದ್ಮೇಲೆ ನಮಗೆ ಈ ಸಾಮ್ರಾಜ್ಯ ಸಿಕ್ಕಿದ್ರೆ ಯಾವ ಸುಖನೂ ಸಿಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಬೇಗ ಮಾಡು. ಈ ವೃದ್ಧರು ಬೇಗ ಸಾಯುವವರಲ್ಲ. ಒಬ್ಬ ಮಗ ತನ್ನಪ್ಪನ ಐಶ್ವರ್ಯ, ಸಂಪತ್ತು ಹಾಗೂ ಅಧಿಕಾರದ ಬಗ್ಗೆ ಈರ್ಷೆ ಹೊಂದಿದ್ರೆ, ಹಾಗೂ ಒಬ್ಬ ತಮ್ಮ ಇನ್ನೊಬ್ಬ ತಮ್ಮನ ತಪಸ್ಸು, ಜ್ಞಾನ, ತ್ಯಾಗ ಹಾಗೂ ಪವಿತ್ರತೆಯನ್ನು ಈರ್ಷೆ ಮಾಡ್ತಾನೆ. ಅವರಿಬ್ರು ಷಡ್ಯಂತ್ರವನ್ನು ರಚಿಸುತ್ತಿದ್ದಾರೆ. ಮಹಾನ್ ಸಾಮ್ರಾಟ್ ಹಾಗೂ ಮಹಾಮನ ಬುದ್ಧನ ವಿರುದ್ಧ. ಆದರೆ ಇದೇನಿದು? ತನ್ನ ಅಪ್ಪನ ವಿರುದ್ಧ ಷಡ್ಯಂತ್ರ ರಚಿಸಿದ್ದ ಅಜಾತಶತ್ರು ಸಿಕ್ಕಿಹಾಕಿಕೊಂಡಿದ್ದಾನೆ.
ಒಬ್ಬ ತಂದೆ ತನ್ನ ಮಗನಿಗೆ ನೀಡಬೇಕಿದ್ದ ಎಲ್ಲ ಸುಖವನ್ನ ನಾನು ನಿನಗೆ ನೀಡಿದೆ. ಒಬ್ಬ ಸಾಮ್ರಾಟ ತನ್ನ ಪುತ್ರನಿಗೆ ನೀಡಬೇಕಾದ ಸುಖವನ್ನ ನಾನು ನಿನಗೆ ನೀಡಿದೆ. ಸರಿಯಾಗಿ ಹೇಳ್ತಿದ್ದಾರೆ ಆಚಾರ್ಯರು. ರಾಜಪುತ್ರ ಹುಲ್ಲಲ್ಲಿರುವ ಹಾವಿನಂತೆ. ಅವನನ್ನ ರಾಜ್ಯದಿಂದ ದೂರದಲ್ಲಿ ಯಾವ್ದಾದ್ರೂ ಒಂದ್ ಕಡೆ ಬಂಧಿಸಿಡಬೇಕು. ನನ್ನ ಪ್ರಾಣ ಬೇಕಾಗಿತ್ತಲ್ವಾ ನಿನಗೆ? ಒಂದು ಸಾರಿ ನೀನ್ ಕೇಳಿ ನೋಡ್ಬೇಕಾಗಿತ್ತು. ನಿನ್ನ ಪಿತ ನಗನಗ್ತಾ ಪ್ರಾಣ ಕೊಟ್ಟು ಇದ್ದ. ಆದ್ರೆ ಈಗಲ್ಲ. ಈಗ ನಾನ್ ನಿನ್ನ ಪ್ರಾಣ ತಗೊಳ್ತೀನಿ. ಹೇಳು, ಏನ್ ಬೇಕಿತ್ತು ನಿನಗೆ? ಹೇಳು. ತನ್ನ ಅಪ್ಪನ ಹತ್ಯೆ ಷಡ್ಯಂತ್ರಕ್ಕಾಗಿ ನಾನು ಯಾವ ದಂಡನೆ ನಿನಗೆ ನೀಡ್ಲಿ? ಕ್ಷಮಿಸಿ, ಕ್ಷಮಿಸಿ ಅಪ್ಪಾಜಿ. ನನ್ನಿಂದ ದೊಡ್ಡ ತಪ್ಪಾಗೋಗಿದೆ. ನಾನು ವಿವಶನಾಗಿದ್ದೇನೆ. ಹೇಗೆ ನಾನು ನನ್ನ ಈ ಕೈಗಳಿಂದ ನಿನ್ನನ್ನು ಹತ್ಯೆ ಮಾಡ್ಲಿ ಹೇಳು? ಹೇಗೆ? ಯಾವ ಕೈಗಳಿಂದ ನಿನ್ನ ಎತ್ಕೊಂಡು ರಾತ್ರಿ ಎಲ್ಲ ಎಚ್ಚರವಾಗಿದ್ನೋ, ಹೇಗೆ ಈ ಮೋಹವನ್ನ ಕತ್ತಿಯಿಂದ ಕತ್ತರಿಸ್ಲಿ? ಹೇಗೆ? ಮೋಹದ ಬಂಧನವನ್ನು ಬಿಂಬಿಸಾರನು ಕತ್ತರಿಸಲಾಗಲಿಲ್ಲ. ಅದನ್ನು ಅಜಾತಶತ್ರು ಕತ್ತರಿಸಿ ಹಾಕಿದ. ಇನ್ನೊಂದು ಅವಕಾಶ ಸಿಕ್ತಿದ್ದಂತೆ ಪಿತನನ್ನ ಬಂಧಿಸಿ ಕಾರಾಗಾರದಲ್ಲಿ ಹಾಕ್ಬಿಟ್ಟ. ದಯಾಳವಾಗಿದ್ದ, ಹಾಗಾಗಿ ಪಿತನ ಹತ್ಯೆ ಮಾಡಲಿಲ್ಲ. ತಥಾಗತ ಬುದ್ಧ ಹಾಗೂ ಬಿಂಬಿಸಾರನ ಮಹಾನ್ ಚಿಕಿತ್ಸಕ ಜೀವಕನು ತುಂಬಾ ಹೇಳಿದ್ರು, ನೀನವರಿಗೆ ದಂಡ ಕೊಡು, ಇಲ್ಲ ರಾಜ್ಯ ಕೊಡು. ಆದ್ರೆ ಮೋಹ ಎಲ್ಲಿ ಬಿಡುತ್ತೆ? ಬಿಂಬಿಸಾರ ರಾಜ್ಯ ಬಿಡ್ತಾನ? ಈಗ ಈ ಔಷಧಿ ತಗೊಳ್ಳೋದ್ರಿಂದ ಏನಾಗ್ಬೇಕಾಗಿದೆ ಜೀವಕ? ಹೀಗೇನಿದ್ರು ಮೃತ್ಯುವಿನ ಪ್ರತೀಕ್ಷೆ ಅಷ್ಟೇ. ಕೊಡೋದಾದ್ರೆ ಸ್ವಲ್ಪ ವಿಷ ಕೊಟ್ಟುಬಿಡು. ಅದರಿಂದ ನಾನು ಶಾಂತಿಯಿಂದ ಸಾಯ್ತೀನಿ. ಸಾಮ್ರಾಟ, ಈ ಸಾಹಸವನ್ನ ಮೊದಲೇ ತೋರಿಸಿದಿದ್ರೆ ಮೃತ್ಯು ವನದಲ್ಲೂ ಕೂಡ ಬರ್ತಿತ್ತು. ಬಿಡೋ ಸಾಹಸ ಎಂದಾದ್ರೂ ಮಾಡಿದ್ದೀರಾ? ಯಾವುದು ನಮ್ದಾಗಿರುತ್ತೋ ಅದನ್ನ ಬಿಡೋದೇ ತುಂಬಾ ಕಷ್ಟಕರವಾಗಿರುತ್ತೆ. ಆದ್ರೆ ಒಂದ್ ವೇಳೆ ಮನುಷ್ಯ ಈ ಆಶ್ರಮ ವ್ಯವಸ್ಥೆ ಬಗ್ಗೆ ಸತ್ಯವಾಗಿ ತಿಳಿದಿದ್ರೆ? ಶುಭಾಶಯಗಳು ಸಾಮ್ರಾಟ, ನೀವು ತಂದೆ ಆಗಿದ್ದೀರಾ. ಸಾಮ್ರಾಜ್ಞಿ ಪುತ್ರನಿಗೆ ಜನ್ಮ ನೀಡಿದ್ದಾರೆ. ಇವತ್ ನಾನು ಮೊದಲನೇ ಬಾರಿಗೆ ಪಿತನಾಗುವ ಸುಖ ದುಃಖವನ್ನು ತಿಳ್ಕೊಂಡೆ. ಪಿತನಾಗುವ ಕಾತರತೆ ಹಾಗೂ ಅದರ ಚಿಂತೆ ತಿಳಿದೆ. ನನ್ನ ತಂದೆಯೂ ಸಹ ಇದೇ ರೀತಿ ನನ್ನ ಆಗಮನದ ಕ್ಷಣ ಕ್ಷಣದ ಪ್ರತೀಕ್ಷೆ ಮಾಡಿರಬಹುದು. ದ್ವಾರಪಾಲಕ, ನನ್ನ ಅಪ್ಪನನ್ನು ಕಾರಾಗೃಹದಿಂದ ಮುಕ್ತರನ್ನಾಗಿಸು. ಇಂದು ನಾನು ಅಪ್ಪನಾಗುವ ಅರ್ಥ ತಿಳಿದೆ. ಸಾಮ್ರಾಟರಿಗೆ ಜಯವಾಗಲಿ. ಒಂದು ದುಃಖದ ಸುದ್ದಿ ತಂದಿದ್ದೇನೆ. ಸಾಮ್ರಾಟ ಬಿಂಬಿಸಾರರು ಇನ್ನಿಲ್ಲ. ಬಿಂಬಿಸಾರನು ಈ ಪ್ರಪಂಚ ಬಿಟ್ಟ. ಯಾವಾಗ ಆತನ ಎಲ್ಲಾ ಇಂದ್ರಿಯಗಳು ಆತನ ಸಂಘವನ್ನು ಬಿಟ್ಟವು, ಆಗ ರಸಿಕರೇ ಧ್ಯಾನದಿಂದ ಆಲೋಚಿಸಿ. ವಾಸ್ತವದಲ್ಲಿ ವಾನಪ್ರಸ್ಥವೇ ನಮ್ಮನ್ನ ಸರಿಯಾದ ರೂಪದಲ್ಲಿ ಪ್ರಪಂಚದೊಡನೆ ಜೋಡಿಸುತ್ತೆ. ಗೃಹಸ್ಥದಲ್ಲಿ ಸಿಗಾಕೊಂಡಿರುವ ನಾನು ನನ್ನ ಪರಿವಾರದಿಂದ ಯಾವಾಗ ಹೊರಗೆ ಬರ್ತೀನಿ? ಈ ಪ್ರಪಂಚ ಅವನ ಕುಟುಂಬ ಆಗಿದೆ. ಇದನ್ನ ಯೋಚಿಸುವ ಅವಕಾಶವನ್ನು ವಾನಪ್ರಸ್ಥವೇ ನೀಡುತ್ತದೆ. ಆತ್ಮೋದ್ಧಾರಾಯ ಜಗದ್ಹಿತಾಯ ಚ, ಅಂದ್ರೆ ಸ್ವಯಂ ಉತ್ಕರ್ಷ ಹಾಗೂ ಪ್ರಪಂಚ ಕಲ್ಯಾಣವೇ ವಾನಪ್ರಸ್ಥದ ಉದ್ದೇಶವಾಗಿದೆ. ಯಾರೋ ಸರಿಯಾಗಿ ಹೇಳಿದ್ದಾರೆ. ಯಾವಾಗ ನನಗೆ ಅರ್ಥವಾಯಿತೋ ನನ್ನ ಅಪ್ಪ ಸರಿ ಎಂದು, ಅಷ್ಟು ಹೊತ್ತಿಗೆ ನನಗೆ ನಾನು ತಪ್ಪೆಂದು ಹೇಳೋ ಮುಂದಿನ ಪೀಳಿಗೆ ಬಂದು ಬಿಟ್ಟಿತ್ತು. ಪ್ರಥಮೇನಾರ್ಜಿತಾ ವಿದ್ಯಾ ದ್ವಿತೀಯೇನಾರ್ಜಿತಂ ಧನಂ ತೃತೀಯೇನಾರ್ಜಿತಾ ಕೀರ್ತಿಃ ಚತುರ್ಥೇ ಕಿಂ ಕರಿಷ್ಯತಿ. ಯಾರು ಪ್ರಥಮ ಆಶ್ರಮದಲ್ಲಿ
ಬ್ರಹ್ಮಚರ್ಯದಲ್ಲಿ ವಿದ್ಯಾರ್ಜನೆಯನ್ನು ಮಾಡಲಿಲ್ಲವೋ, ಎರಡನೇ ಆಶ್ರಮವಾದ ಗೃಹಸ್ಥದಲ್ಲಿ ಧನವನ್ನು ಅರ್ಜಿಸಲಿಲ್ಲವೋ, ಮೂರನೇ ಆಶ್ರಮ ವಾನಪ್ರಸ್ಥದಲ್ಲಿ ಕೀರ್ತಿಯನ್ನು ಅರ್ಜಿಸಲಿಲ್ಲವೋ, ಅವನು ನಾಲ್ಕನೇ ಆಶ್ರಮವಾದ ಸನ್ಯಾಸದಲ್ಲಿ ಏನು ಅರ್ಜಿಸುತ್ತಾನೆ?